ತಾವು ತಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಸಂಪೂರ್ಣವಾಗಿ ಕನ್ನಡಮಯ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡ್ತಾ ಇದ್ರಿ. ನಮಗೆ ಭಾಳ ಅಭಿಮಾನಿ, ವಿಶೇಷವಾಗಿ ತಮಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದರೆ ತಮ್ಮ ಕೆಳಮಟ್ಟದ ತಾವು ಎಲ್ಲಾನು ಕೂಡ ಗಮನ ಹರಿಸಕ್ಕಾಗಂಗಿಲ್ಲ. ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ವ್ಯಾಪ್ತಿ, ಇಷ್ಟೊಂದು ಸಂಖ್ಯೆ ತಮ್ಮ ಸಂಖ್ಯೆಬಲ, ತಮ್ಮ ಆಡಳಿತ ಅಧಿಕಾರಿಗಳದಾರ, ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರದೊಳಗೆ ನೋಡಬೇಕು, ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಒಂದಕ್ಷರ ಕೂಡ ಕನ್ನಡವನ್ನು ಬಳಸಿಲ್ಲ. ಜನಪ್ರತಿನಿಧಿಗಳನ್ನ ಹಿಡ್ಕೊಂಡು ಈ ರೀತಿ ಕಮಾನ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅನುಮತಿ ತಗೋಬೇಕಾ? ಯಾವುದೇ ಒಂದು ಶುಭಾಶಯಗಳು ಕೋರಿ ಬ್ಯಾನರ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಅನುಮತಿಯನ್ನ ಪಡೆದು ತಾವು ತಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಸಂಪೂರ್ಣವಾಗಿ ಮರಾಠಿ ಒಳಗೆ ಬ್ಯಾನರ್ ಬೇಕು, ಉರ್ದು ಒಳಗೆ ಬ್ಯಾನರ್ ಬೇಕು ಅಂತ ಈ ಥರ ಪ್ರತಿಭಟನೆ ಮಾಡಿಕೊಂಡು ಹೋರಾಟ ಮಾಡಿಕೊಂಡು ಅವ್ರು ಬಂದಿರ್ತಾರೆ ಅಂತ ಅನಿಸಿದ್ರಿ ನಿಮಗೆ? ಅಲ್ಲ, ಅವ್ರು ಯಾರು ಕೂಡ ಯಾವತ್ತೂ ಬಂದಿರೋದಿಲ್ಲ. ಅದಕ್ಕೆ ನಾವು ಹೇಳ್ತೀವಿ ಕನ್ನಡಿಗರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ರೀ, ಎಲ್ಲಾನು ಕೂಡ ಹೋರಾಟ ಮಾಡ್ಕೊಂಡು ಪಡ್ಕೋಬೇಕನ್ನುವಂಥದ ಈ ಪರಿಸ್ಥಿತಿ. ನಮ್ಮ ರಾಜ್ಯದೊಳಗಡೆ ನಮ್ಗೆಲ್ಲೋ ಒಂದ್ ಕಡೆ ಮಲತಾಯಿ ಧೋರಣೆಯನ್ನ ನಾವು ಎದುರಿಸ್ತಾ ಇದ್ದೀವಿ. ಇದಕ್ಕೆ ಜನಪ್ರತಿನಿಧಿಗಳ ರಾಜಕೀಯದವರ ಇಚ್ಛಾಶಕ್ತಿ ಕೊರತೆ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ನಾವೆಲ್ಲ ಕನ್ನಡಿಗರ ಮುಂದಿನ ದಿನಮಾನಗಳಲ್ಲಿ ಎಚ್ಚೆತ್ಕೊಳ್ಳಿ ಹೋದಲ್ಲಿ ಭಾಳ ದೊಡ್ಡ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾಮಫಲಕ ಒಳಗೆ ಅಷ್ಟೇ ಕನ್ನಡ ಬಳಸಬೇಕು ಅಂತ ಸರ್ಕಾರ ಆದೇಶ ಮಾಡೈತೆ ಅಂತಂದು ಅವ್ರು ವಾದ ರೀ. ಬ್ಯಾನರ್ ಒಳಗೆ ಎಲ್ಲೂ ಕನ್ನಡ ಬಳಸಬೇಕಂತ ಸರ್ಕಾರ ಆದೇಶ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ನಡ ಸಂಘಟನೆಗಳಿಂದ ನೀವು ಕರ್ವೆಯಿಂದ ಏನು ನಿರ್ಧಾರ ತಗೋತೀರಿ ಈ ವಿಷಯವಾಗಿ? ಅಲ್ಲ, ಸರ್ಕಾರದ ಆದೇಶ ಬರೀ ನಾಮಫಲಕಗಳಷ್ಟೇ ಅಲ್ಲ, ಸಂಪೂರ್ಣವಾಗಿ ರಾಜ್ಯದಲ್ಲಿರುವಂತಹ ಸಾರ್ವಜನಿಕ ಪ್ರದೇಶಗಳಲ್ಲಿ ಹಾಕುವಂತ ನಾಮಫಲಕ ಆಗಿರ್ಬೋದು, ಜಾಹೀರಾತು ಫಲಕಗಳಾಗಿರ್ಬೋದು, ಶುಭಾಶಯಗಳನ್ನು ಕೋರಿ ಹಾಕಿರುವಂತ ಬ್ಯಾನರ್ಗಳಾಗಿರ್ಬೋದು, ಸಂಪೂರ್ಣವಾಗಿ ಸರ್ಕಾರ ಆದೇಶ ಹೊರಡಿಸಿದೆ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಪ್ರತಿಫಲವಾಗಿ, ಬೆಂಗಳೂರಲ್ಲಿ ನಡೆದಿರುವಂಥ ದೊಡ್ಡ ಹೋರಾಟದ ಪ್ರತಿಫಲವಾಗಿ ಇವತ್ತು ರಾಜ್ಯವ್ಯಾಪ್ತಿ ಕನ್ನಡ ಆಗ್ತಾ ಇದೆ. ಆದರೆ ಇಲ್ಲಿ ಅಧಿಕಾರಿಗಳ ಒಂದು ಗಾಢ ನಿದ್ರೆಯಿಂದ ಸಂಪೂರ್ಣವಾಗಿ ಕನ್ನಡಮಯ ವಾತಾವರಣ ಇರುವಂಥ ಬೆಳಗಾವಿಯಲ್ಲಿ ಬೇರೆ ರೀತಿಯ ವಾತಾವರಣವನ್ನು ಇಲ್ಲಿ ಅಧಿಕಾರಿಗಳೇ ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ಏನೋ ಅನ್ನೋಂಥದ್ದು ಅನುಮಾನ ನಮಗೆ ಕಾಡ್ತಾ ಇದೆ.